ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ, ಹಾಗೆ ಊರಿಗೆ ಹೋಗಿ ಬರೋಣ ಅಂತೇಳಿ ಬಂದಿದ್ದೀವಿ. ಹಾಗೆ ಹೊಲದ ಕಡೆ ಬಂದು ಸ್ವಲ್ಪ ಅದು ಸುತ್ತಾಡ್ಕೊಂಡು ಬಂದ್ವಿ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಬಿಟ್ಟಿತ್ತು. ಬೈಕ್ ಮೇಲೆ ಹೋಗ್ತಾ ಇದ್ದರೆ ಬೈಕ್ನೇ ತಳ್ದಂಗೆ ಆಗ್ತಾಯಿತ್ತು ಗಾಳಿ, ಅಷ್ಟೊಂದು ಬಿಟ್ಟಿತ್ತು ಗಾಳಿ. ಹಾಗೆ ಹೊಲದ ಹತ್ರ ತುಂಬಾ ಕವಳೆಕಾಯಿ ಗಿಡಗಳಿದ್ವು. ಕವಳೆಕಾಯಿನೂ ಕೂಡ ಆಗಿತ್ತು ಅಂತೇಳಿ ಅದನ್ನು ಹರಿತಾ ಇದ್ವಿ. ಈ ಕವಳೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ. ಅದರದ್ದು ಉಪಯೋಗ ಏನೈತೆ ಅಂತ ಹೇಳ್ತೀನಿ ಬನ್ನಿ. ಕವಳೆಕಾಯಿ ಅಂತೂ ತುಂಬಾ ಹುಳಿ ಇತ್ತು, ಒಗ್ರೊಗ್ರು ಒಂಥರ ಹುಳಿ ಥರ ಇತ್ತು. ಇದು ಹಣ್ಣಾದ್ಮೇಲೆ ತಿನ್ನಬೇಕು, ಸ್ವೀಟ್ ಆಗಿರುತ್ತೆ. ಈ ಕವಳೆಕಾಯಿ ಸಂಬಳಕ್ಕೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಪದೇ ಪದೇ ತೊಗೊಂಡು ತಿಂತಾ ಇದ್ದ. ಸಂಬಳದ್ದು ತುಂಬಾ ಎಂಜಾಯ್ ಮಾಡಿದೆ ಹೊಲದಲ್ಲಿ. ಎಲ್ಲ ಕಡೆ ತೆಗೆದುಕೊಂಡು ಅದು ಇದು ಅಂತ ಹೇಳಿ ಚೆನ್ನಾಗಿ ಆಟ ಆಡ್ಕೊಂಡ. ನಾನು ತಿನ್ಸ್ಲಿಕ್ಕೆ ಹೋದರೆ ತಿನ್ನಿಸ್ಬೇಡ ನಾನೇ ತಿಂತೀನಿ ಅಂತೇಳಿ ತಾನೇ ತಿಂತಾ ಇದ್ದಾನೆ. ಹೊಲದಲ್ಲಿ ನಾವು 10 ಗಿಡನ ಹಾಕಿದ್ದೀವಿ. ಸಣ್ಣದಾಗಿ ಬಂದಿದೆ ಸಸಿ ಗಿಡ ಅಂತಲೇ ಹೇಳ್ಬೋದು. ಮಳೆಗೆ ವೇಟ್ ಮಾಡ್ತಾ ಇದ್ದಾರೆ. ಮಳೆಯೂ ಬರ್ತಾ ಇಲ್ಲ, ಬಂದ್ರೂ ಸ್ವಲ್ಪನೇ ಬರ್ತಾ ಇದೆ. ಅಷ್ಟು ಹೊಲಕ್ಕೆ ಬೇಕಾದಷ್ಟು ನೀರು ಸಿಗ್ತಾ ಇಲ್ಲ. ಹಾಗಾಗಿ ಮಳೆ ಬಂದರೆ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಮನೆಯವರು ಅಲ್ಲಿ ನೋಡ್ತಾ ಇದ್ದಾರೆ, ಹೆಂಗಿದೆ ಗಿಡಗಳು ಕಳೆ ಬಿದ್ದಿದೆ ಅಂತೇಳಿ ಸುಮ್ಮನೆ. ಆದರೆ ನಮ್ಮ ಬಾಸ್ ಮಾತ್ರ ಅದು ಕವಳೆಕಾಯಿ ಎಲ್ಲಿ ಗಾಳಿಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಗಟ್ಟಿಗೆ ಹಿಡ್ಕೊಳಕತ್ತಾರ.